ವಿಜಯನಗರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಭಾರೀ ಮಳೆಗೆ ಹಂಪಿಯ ಸಾಲು ಮಂಟಪಗಳೇ ಉರುಳಿ ಬಿದ್ದಿವೆ. ವಿಜಯನಗರ ಸಾಮ್ರಾಜ್ಯದ ಅರಸರು ಪಂಪ ವಿರೂಪಾಕ್ಷನ ರಥಬೀದಿಯಲ್ಲಿ ಸಾಲು ಸಾಲು ಮಂಟಪಗಳನ್ನ ನಿರ್ಮಿಸಿದ್ರು. ಕಳೆದೊಂದು ವಾರದಿಂದ ವಿಜಯನಗರದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು, ಯುನೆಸ್ಕೋ ಪಟ್ಟಿಗೆ ಸೇರಿದ ಹಂಪಿಯ ಸ್ಮಾರಕಗಳು ಮಳೆ ಹೊಡೆತಕ್ಕೆ ಸಿಲುಕಿವೆ. ಪುರಾತತ್ವ ಇಲಾಖೆಯ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಹೇಳಿ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಲಕ್ಷ ಲಕ್ಷ ಹಣ ಬರ್ತಿದ್ರು ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ ಅನ್ನುವ ಆರೋಪ ಕೇಳಿಬಂದಿದೆ. ಇನ್ನು ಹಂಪಿ ಸ್ಮಾರಕ ಸ್ಥಳದಿಂದ ನಮ್ಮ ರಿಪೋರ್ಟರ್ ಭೀಮರಾಜ್ ವಾಕ್ ಥ್ರೂ ಮಾಡಿದ್ದಾರೆ, ನೋಡೋಣ ಬನ್ನಿ. ನಮ್ಮ ವಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ ವಿಎನ್ಯು ಡಿಸೈನ್ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ 7789949494, ಬೊಮ್ಮಸಂದ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಕಳೆದ ಒಂದು ವಾರಗಳಿಂದ ವಿಜಯನಗರ ಜಿಲ್ಲೆಯಾದ್ಯಂತ ಭಾರಿ ಮಳೆ ಸುರಿತಾ ಇದೆ. ಅದರಲ್ಲಿ ವಿಜಯನಗರ ಸಾಮ್ರಾಜ್ಯದ ಹಂಪಿಯಲ್ಲಿ ಈಗೇನು ಕಳೆದ ಒಂದು ವಾರಗಳಿಂದ ಮಳೆ ಸುರಿತಾ ಇದೆ. ಸೊ ನಾವಿಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಈ ವಿಶ್ವವಿಖ್ಯಾತ ಹಂಪಿಯಲ್ಲಿ ಅಂದ್ರೆ ಈ ಒಂದು ರಥ ಬೀದಿಯಲ್ಲಿ ಇರುವಂತಹ ಈ ಒಂದು ಸಾಲು ಮಂಟಪದ ಬಳಿ 8 ಕಂಬಗಳ ಹೊಂದಿರುವಂತಹ ಒಂದು ಏನು ಈ ಮಂಟಪನ ಇಲ್ಲಿ ಬಿದ್ದಿರುವಂತದ್ದು. ಏನಂದ್ರೆ ಈ ಒಂದು ಕೇಂದ್ರ ಮತ್ತು ರಾಜ್ಯ ಪುರಾತತ್ವ ಇಲಾಖೆಗಳು ಸಾಕಷ್ಟು ಈ ಒಂದು ನಿರ್ವಹಣೆ ಅಂದ್ರೆ ಸ್ಮಾರಕಗಳ ನಿರ್ವಹಣೆ ಮಾಡುವುದಕ್ಕೆ ಕೋಟಿ ಕೋಟಿ ಹಣ ಬರ್ತಾ ಇದ್ರು ಕೂಡ ಸರಿಯಾಗಿ ಈ ಇಲಾಖೆಗಳು ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಅಂತಂದೇಳಿ ಆರೋಪಗಳು